ಹಲೋ ಎವ್ರಿವನ್, ಎಲ್ರಿಗೂ ಮ್ಯಾಮ್ ಸ್ಮಿತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಿನ್ನೆ ನಾವು ಇಲ್ಲಿ ತನಕ ಆರ್ಟಿಕಲ್ 1 to 51 ನೋಡಿದ್ದೀವಿ. 1 to 51 ಅಂದರೆ ಟೆರಿಟರಿ ಆಫ್ ಇಂಡಿಯಾ, ಸಿಟಿಜನ್ಶಿಪ್, ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP ಇಷ್ಟು ನಮ್ಮದು ಆಗಿದೆ. ಇದರಲ್ಲಿ ಮೇಜರಾಗಿ ನಮಗೆ ಎಕ್ಸಾಮಲ್ಲಿ ಮಿಸ್ ಮಾಡದೆ ಕೇಳುವಂತಹ 2 ಪಾರ್ಟ್ ಅಂದರೆ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು, ಮತ್ತು DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶನ ತತ್ವಗಳು. ಇದ್ರ ಮೇಲೆ ನಮಗೆ KSL ಆಗಿರಬಹುದು, PSIL ಆಗಿರಬಹುದು, PCL ಆಗಿರಬಹುದು, ಅಥವಾ ಗ್ರೂಪ್ C ಆಗಿರಬಹುದು, ಅಥವಾ ರೈಲ್ವೆ ಎಕ್ಸಾಮ್ಸು, ಇದರಲ್ಲಿ ಎಲ್ಲದರಲ್ಲೂ ಕೂಡ ಈ ಟಾಪಿಕ್ ಮೇಲೆ ಕ್ವಶನ್ಸ್ನ ಕೇಳ್ತಾರೆ. ಸೊ ನಮಗೆ ಇದ್ರ ಮೇಲೆ ನಾವು ಯಾವುದು ಟಾಪಿಕ್ನ ಮಿಸ್ ಮಾಡಿದ್ರೂ ಸಹ ಫಂಡಮೆಂಟಲ್ ರೈಟ್ಸ್ ಮತ್ತು ಫಂಡಮೆಂಟಲ್ DPSPನ ಮಿಸ್ ಮಾಡಲೇಬಾರ್ದು. ಯಾಕಂದರೆ ಈಗ ಮುಂಚೆ ಡೈರೆಕ್ಟಾಗಿ ಆರ್ಟಿಕಲ್ 21 ಏನು ಹೇಳುತ್ತೆ, ಅನ್ಟಚಬಿಲಿಟಿ ರಿಲೇಟೆಡ್ ಟು ಯಾವ ಆರ್ಟಿಕಲ್ಲು, ಮತ್ತು ಅಬೋಲಿಷನ್ ಆಫ್ ಟೈಟಲ್ಸು ಹಿಂಗೆ ಕೇಳ್ತಾ ಇದ್ರು. ಬಟ್ ಇತ್ತೀಚೆಗೆ 402 ಎಕ್ಸಾಮಲ್ಲಿ ಆಗಿರಬಹುದು ಅಥವಾ 545 ಆಗಿರಬಹುದು, ಕ್ವಶನ್ ಲೆವೆಲು ಸ್ವಲ್ಪ ಹೈ ಆಗ್ತಾ ಇದೆ, ಅಂದರೆ ನೆಕ್ಸ್ಟ್ ಲೆವೆಲ್ ಕೇಳ್ತಾ ಇದ್ದಾರೆ. ಸೊ ನೀವಿಂದ ಅಬ್ಸರ್ವ್ ಮಾಡಿದರೆ ಅವೆಲ್ಲವೂ ಅವರು 2012-13 ಅಂದರೆ 2012 ಆಗಿರುವಂತಹ UPSC ಕ್ವಶನ್ಸ್ನ ಎತ್ತಿ ಡೈರೆಕ್ಟಾಗಿ ಹಾಕ್ತಿದ್ದಾರೆ. ಸೊ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಕ್ವಶನ್ ಲೆವೆಲು ಡೇ ಬೈ ಡೇ ಹೈ ಆಗ್ತಿದೆ, ಅಂದರೆ ಸ್ವಲ್ಪ ಅನಲೈಟಿಕಲ್ ಆಗಿ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು UPSC ಕ್ವಶನ್ಸ್ನೇ ನಾನು ಆ್ಯಕ್ಚುಲಿ PYQ ಅಂದರೆ ನಾನು ಗ್ರೂಪ್ C ಅದನ್ನೇನು ತೊಗೊಂಡಿಲ್ಲ. UPSC ಕ್ವಶನ್ ಪೇಪರ್ನ ಹೆಂಗೆ ಕೇಳಿದ್ದಾರೆ ಅಂತ ನೋಡಿದಾಗ ನಿಮಗೆ ಎಕ್ಸಾಮಲ್ಲಿ PSIL ಆಗಿರ್ಬೋದು ಅಥವಾ ಗ್ರೂಪ್ CL ಆಗಿರ್ಬೋದು ಹೇಗೆ ಕೇಳ್ತಾರೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ನೋಡಿ, 2024 ಪ್ರಿಲಿಮ್ಸಲ್ಲೇ ವಿಚ್ ಆಫ್ ದ ಫಾಲೋವಿಂಗ್ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹ್ಯಾಸ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಪ್ಲೇಸ್ ದ ರೈಟ್ ಟು ಪ್ರೈವಸಿ. ರೈಟ್ ಟು ಪ್ರೈವಸಿ ಇಲ್ಲಿ ನಿಮಗೆ ಒಂದು ಗೊತ್ತಿರಬೇಕಾಗಿರುವಂಥದ್ದು, ರೈಟ್ ಟು ಪ್ರೈವಸಿ ಕೇಸ್ ಯಾವುದು ಅಂತ. ಯಾಕಂತಂದರೆ ಇದೊಂದು ತುಂಬ ಇಂಪಾರ್ಟೆಂಟ್ ಆದಂತಹ ಕೇಸು. ಆ ಕೇಸ್ ಮೇಲೂ ಕೂಡ ಇಲ್ಲಿ ತನಕ ಕ್ವಶನ್ ಆಗಿದೆ, ಮುಂದೆನೂ ಬರಬಹುದು. ಅದೇನದು, ಪುಟ್ಟಸ್ವಾಮಿ ಕೇಸ್. ಪುಟ್ಟಸ್ವಾಮಿ ಕೇಸಲ್ಲಿ ರೈಟ್ ಟು ಪ್ರೈವಸಿ ಬಗ್ಗೆ ಮಾತಾಡಿದ್ದಾರೆ. ಇದು ನಿಮಗೆ ಲರ್ನಿಂಗ್. ಇದಾದಮೇಲೆ ನಿಮಗಿಲ್ಲಿ ರೈಟ್ ಟು ಪ್ರೈವಸಿ ಯಾವ ಆರ್ಟಿಕಲಲ್ಲಿ ಬರುತ್ತೆ, ಆರ್ಟಿಕಲ್ 15 ಏನು ಹೇಳುತ್ತೆ, ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ದ ರೇಸ್, ಜೆಂಡರ್, ಆಮೇಲೆ ಪ್ಲೇಸ್ ಆಫ್ ಬರ್ತ್, ರಿಲಿಜಿಯನ್, ಕಾಸ್ಟ್. ಇದು ಆರ್ಟಿಕಲ್ 16 ಏನು ಹೇಳುತ್ತೆ, ಅಪಾರ್ಚುನಿಟಿಯಿಂದ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತ ಹೇಳುತ್ತೆ. ಆರ್ಟಿಕಲ್ 19 ಏನು ಹೇಳುತ್ತೆ, ಇದು ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಅಸೆಂಬಲ್, ಅಸೋಸಿಯೇಷನ್, ಮೂವ್ಮೆಂಟ್ ವಿತಿನ್ ದ ಇಂಡಿಯಾ, ಆ್ಯಂಡ್ ದೆನ್ ಪ್ರೊಫೆಷನ್ ಆ್ಯಂಡ್ ರಿಸೈಡ್. ದೆನ್ ಉಳಿದಿದ್ಯಾವುದು, ಆರ್ಟಿಕಲ್ 21. ಇಲ್ಲಿ ರೈಟ್ ಟು ಪ್ರೈವಸಿ ಮಾತ್ರ ಅಲ್ಲ, ರೈಟ್ ಟು ಕ್ಲೀನ್ ಎನ್ವೈರನ್ಮೆಂಟ್ ಬರುತ್ತೆ. ದೆನ್ ರೈಟ್ ಟು ಮೂವ್ಮೆಂಟ್ ಟು ಅಬ್ರಾಡ್, ರೈಟ್ ಟು ಟ್ರಾವೆಲ್ ಅಬ್ರಾಡ್. ಇದಕ್ಕೆ ಮನೇಕಾ ಗಾಂಧಿ ಕೇಸ್, ಮತ್ತು ರೈಟ್ ಟು ಲೈಫ್ ನಿಮ್ಗೆ ಗೊತ್ತೇ ಇದೆ. ಅದಾದಮೇಲೆ ರೈಟ್ ಟು ಡಿಗ್ನಿಫೈಡ್ ಆಗಿ ಡೈ ಮಾಡುವಂತಹದ್ದು ಕೂಡ ಆರ್ಟಿಕಲ್ 21 ಬರುತ್ತೆ. ಇದೆಲ್ಲವನ್ನು ಕೂಡ ನೀವು ಇನ್ ಡೆಪ್ತ್ ಆಗಿ ತಿಳ್ಕೊಬೇಕಾಗತ್ತೆ, ಯಾಕಂದರೆ ಆರ್ಟಿಕಲ್ 21 ತುಂಬ ಇಂಪಾರ್ಟೆಂಟು ಫಾರ್ ಎನಿ ಎಕ್ಸಾಮಿನರ್ಸ್. ದೆನ್ ರೈಟ್ ಟು ಪ್ರೈವಸಿ, ಅಗೇನ್ ರೈಟ್ ಟು ಪ್ರೈವಸಿ ಪ್ರೊಟೆಕ್ಟೆಡ್ ಅಂಡರ್ ದ ಆರ್ಟಿಕಲ್. ಸೇಮ್ ಕ್ವಶನ್ ರಿಪೀಟ್ ಆಗಿದೆ ನೋಡಿ, ಬಟ್ ಆಪ್ಷನ್ಸು 15 ಸೇಮ್ ಇದೆ, ಆರ್ಟಿಕಲ್ 19 ಸೇಮ್ ಇದೆ, ಆರ್ಟಿಕಲ್ 21 ಇದೆ. ಅದಾದಮೇಲೆ ಆರ್ಟಿಕಲ್ 29. ಆರ್ಟಿಕಲ್ 29 ಏನು ಹೇಳುತ್ತೆ, ಪ್ರೊಟೆಕ್ಷನ್ ಆಫ್ ದಿ ಮೈನಾರಿಟಿ ರೈಟ್ಸ್, ನಿಮಗೆ ಈಗ ನಾನು 2 ಕ್ಲಾಸ್ ಮಾಡಿದ್ದೀನಲ್ಲ, ಫಂಡಮೆಂಟಲ್ ರೈಟ್ಸ್ ಮತ್ತು DPSP ಯಾರು ಥರೋಲಿ ಕೇಳಿದ್ದೀರಾ ಅವರಿಗೆಲ್ರಿಗೂ ಅಪ್ ಟು ಆರ್ಟಿಕಲ್ 50 ತನಕ ನೆನ್ಪಿಟ್ಕೊಳ್ಳೋದಂತೂ ಕಷ್ಟ ಆಗಿಲ್ಲ ಅಂತ ನಾನು ಅನ್ಕೊತೀನಿ. ಯಾಕಂದರೆ ನನಗೆ 200 ಆರ್ಟಿಕಲ್ಸ್ ನೆನಪಿರುತ್ತೆ ಅಂದರೆ ನಿಮಗೂ ನೆನಪಿರುತ್ತೆ. ಇಟ್ಸ್ ನಾಟ್
ಬ್ರಹ್ಮವಿದ್ಯೆ ಅಂತೂ ಅಲ್ವೇ ಅಲ್ಲ. ಯಾರು ಬೇಕಿದ್ರು ಎಷ್ಟು ಆರ್ಟಿಕಲ್ನಾದ್ರೂ ನೆನ್ಪಿಟ್ಕೊಬೋದು, ಬಟ್ ಅಟ್ಲೀಸ್ಟ್ 200 ಆರ್ಟಿಕಲ್ನ ನೆನ್ಪಿಟ್ಕೊಂಡ್ರೆ ನೀವು ಒಂದು ಎಸ್ಸೆ ಬರೆಯುವಾಗಲಿ ಅಥವಾ PYQ ಸಾಲ್ವ್ ಮಾಡುವಾಗಲಿ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಎಕ್ಸ್ಟ್ರಾ ಎಡಿಷನ್ ನೀವು ಎಸ್ಸೆಯಲ್ಲಿ ಈಗ ಪೊಲೀಸ್ ರಿಫಾರ್ಮ್ ಬಗ್ಗೆ ಎಸ್ಸೆ ಕೇಳಿದ್ರು, ಅಥವಾ ವುಮನ್ ಬಗ್ಗೆ ಎಸ್ಸೆ ಕೇಳಿದ್ರು, ಅಥವಾ ಎಜುಕೇಷನ್ ಬಗ್ಗೆ ಎಸ್ಸೆ ಕೇಳಿದ್ರು, ನಿಮ್ಗೆ ಇಲ್ಲಿ ಗೊತ್ತಿರುವಂತಹ ಆರ್ಟಿಕಲ್ಸ್ನ ಹಾಕಿದರೆ ಕಾನ್ಸ್ಟಿಟ್ಯೂಷನಲ್ ಏನೇನು ಹೆಲ್ಪ್ ಆಗುತ್ತೆ ಅದನ್ನ. ಸೊ ಎಕ್ಸಾಮಿನರ್ ಥಿಂಕ್ಸ್ ದಟ್ ಓಕೆ, ಈ ವ್ಯಕ್ತಿಗೆ ಸ್ವಲ್ಪ ಡೆಪ್ತ್ ನಾಲೆಜ್ ಇದೆ, ಸೊ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಸೊ ಟ್ರೈ ಟು ರಿಮೆಂಬರ್ ಅಟ್ಲೀಸ್ಟ್ 150 to 200 ಆರ್ಟಿಕಲ್ಸ್. ಅದು ನಿಮಗೆ ಎಕ್ಸಾಮ್ ಪರ್ಪಸ್ ಮಾತ್ರ ಅಲ್ಲ, ಎಲ್ಲ ಕಡೆನೂ ಹೆಲ್ಪ್ ಆಗುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. Article 21 is the answer. Then, a legislation which confers the executive or administrative authority unguided and uncontrolled discretionary power. Discretionary power ಇರೋದಿಲ್ಲಿ. In the matter of application violates the following article. ಈಗ ಡಿಸ್ಕ್ರಿಷನರಿ ಪವರ್ ಕೊಟ್ಟಾಗ ಯಾವ ಅಡ್ಮಿನಿಸ್ಟ್ರೇಟಿವ್ ಮತ್ತು ಅಥಾರಿಟೇಟಿವ್ ಅಲ್ಲಿ ಯಾವ ಆರ್ಟಿಕಲ್ ಬರುತ್ತೆ, ಇಲ್ಲಿ ನಿಮಗೆ ಗೊತ್ತಿರಬೇಕು. Violation of uncontrolled discretionary power law violates the following articles ಅಂತ. Article 28 ಏನು ಹೇಳುತ್ತೆ, it is related to religion affair. Article 32 ಏನು ಹೇಳುತ್ತೆ, this is related to remedies, constitutional remedies. Article 44 ಏನು ಹೇಳುತ್ತೆ, ಇದು UCC ಅಂದರೆ ಯೂನಿಫೈಡ್ ಸಿವಿಲ್ ಕೋಡ್. Article 4 ಏನು ಹೇಳುತ್ತೆ, ಲಾ. Article 4 ಏನು ಹೇಳುತ್ತೆ, ಈಕ್ವಾಲಿಟಿ ಬಿಫೋರ್ ಲಾ. ಈಕ್ವಾಲಿಟಿ ಬಿಫೋರ್ ಲಾ ಆರ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಸೊ ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ, ಒಂದು ಲೆಜಿಸ್ಲೇಟಿವ್ ಅಲ್ಲಿ ಎಕ್ಸಿಕ್ಯೂಟಿವ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿನ ಅನ್ಗೈಡೆಡ್ ಮತ್ತು ಅನ್ಕಂಟ್ರೋಲ್ಡ್ ಡಿಸ್ಕ್ರಿಷನರಿ ಪವರ್ ಕೊಟ್ಟಾಗ, ಅಂದರೆ ಈಗ ಪರ್ಟಿಕ್ಯುಲರ್ಲಿ ಒಂದು ಫಾರ್ ಎಕ್ಸಾಂಪಲ್ ನಾನು IAS ಅಥವಾ KS ಅಂತ ಅಂದ್ಕೊಳ್ಳಿ, ನನಗೆ ಅನ್ಲಿಮಿಟೆಡ್ ಪವರ್ ಅಥವಾ ಅನ್ಕಂಟ್ರೋಲ್ಡ್ ಅನ್ಗೈಡೆಡ್ ಡಿಸ್ಕ್ರಿಷನರಿ ಪವರ್ ಏನಾದರೂ ಲೆಜಿಸ್ಲೇಷನ್ ಕೊಟ್ಟರೆ ನನಗೆ, ಸೊ ಡೆಫಿನೆಟ್ಲಿ ನಾನು ಅದನ್ನು ಲಾನ ವೈಲೇಟ್ ಮಾಡೇ ಮಾಡ್ತೀನಲ್ವಾ. ಸೊ ಆರ್ಟಿಕಲ್ 14 ಏನು ಹೇಳುತ್ತೆ ಅಂತಂದರೆ, ಈಕ್ವಾಲಿಟಿ ಬಿಫೋರ್ ಲಾ ಆರ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಆ ಲಾ ಅನ್ನೋ ಒಂದು ವರ್ಡ್ ಗೊತ್ತಿದ್ರೂ ಕೂಡ ನೀವು ಆನ್ಸರ್ನ ಮಾಡ್ಬೋದಾಗಿತ್ತು, ಅಥವಾ ಬೇರೆ ಆರ್ಟಿಕಲ್ ಬಗ್ಗೆ ಗೊತ್ತಿದ್ರೂ ಕೂಡ ನೀವು ಮಾಡ್ಬೋದಾಗಿತ್ತು. ಇದೇ ರೀಸನ್ನಿಗೆ ನಾನು ಹೇಳಿದ್ದು, ಎಲ್ಲ ಆರ್ಟಿಕಲ್ನ ತಿಳ್ಕೊಂಡಾಗ ಈ ಥರ ಇಂಡೈರೆಕ್ಟಾಗಿ ಡಿಫಿಕಲ್ಟ್ ಮಾಡಿ ಕ್ವಶನ್ ಕೇಳಿದಾಗ್ಲೂ ಕೂಡ ನೀವು ಆನ್ಸರ್ನ ಮಾಡಬಹುದು. ಸಿ, ನನಗೆ ಏನಂದರೆ, ನೀವು ಕೇವಲ ಎಕ್ಸಾಮ್ ಪರ್ಪಸ್ಸಿಗೆ ನಾನು ಓದ್ತೀನಿ ಅಂತಂದರೆ ಕಷ್ಟ ಆಗುತ್ತೆ. ಅದೇ ನಾನು ಏನಾದರೂ ತಿಳ್ಕೊಬೇಕು ಅಂತ ಯಾವುದಾದ್ರೂ ಒಂದು ಟಾಪಿಕ್ ಅಥವಾ ಯಾವುದಾದ್ರೂ ಒಂದು ಕಾನ್ಸೆಪ್ಟನ್ನು ನಾವು ಓದಿದಾಗ ಅದು ನಮ್ಗೆ ಹೊಲಿಸ್ಟಿಕ್ಕಾಗಿ ಅರ್ಥ ಆಗುತ್ತೆ. ಹೊಲಿಸ್ಟಿಕ್ಕಾಗಿ ಅರ್ಥ ಆದಾಗ ನಮ್ಮದು ಥಿಂಕಿಂಗ್ ಪ್ರೋಸೆಸ್ ಆಗಲಿ, ಥಾಟ್ ಪ್ರೋಸೆಸ್ ಆಗಲಿ ಇನ್ನೂ ನೆಕ್ಸ್ಟ್ ಇದಕ್ಕೆ ಹೋಗುತ್ತೆ. ಸೊ ಅದು ಇಂಪಾರ್ಟೆಂಟು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಸಬ್ಜೆಕ್ಟ್ನ ಡೆಪ್ತ್ ನಾಲೆಡ್ಜಲ್ಲಿ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. What is the position of right to property in India? Right to property ಮುಂಚೆ ನಮಗೆ ಗೊತ್ತಿರಬೇಕು, ಇದು ಆರ್ಟಿಕಲ್ 31 ಇತ್ತು, ಫಂಡಮೆಂಟಲ್ ರೈಟ್ ಆಗಿತ್ತು. ಪ್ರಾಪರ್ಟಿ ರೈಟ್ಸು ಫಂಡಮೆಂಟಲ್ ರೈಟ್ಸ್ ಆಗಿತ್ತು. ಬಟ್ ಇವಾಗ ಯಾವ ರೈಟ್ಸು? ಲೀಗಲ್ ರೈಟ್ ಓನ್ಲಿ ಅವೈಲೇಬಲ್ ಟು ಸಿಟಿಜನ್ಸ್ ಓನ್ಲಿ. ನೋ, ಸಿಟಿಜನ್ಸ್ ಓನ್ಲಿ ಇಲ್ಲ. ಲೀಗಲ್ ರೈಟ್ ಅವೈಲೇಬಲ್ ಟು ಎನಿ ಪರ್ಸನ್. ನೋಡೋಣ. ಫಂಡಮೆಂಟಲ್ ರೈಟ್ಸ್ ನೋ, ನೀದರ್ ಫಂಡಮೆಂಟಲ್ ರೈಟ್ಸ್, ನಾನ್ ಲೀಗಲ್ ರೈಟ್ಸ್ ಇಲ್ಲ. ಇದು ಲೀಗಲ್ ರೈಟ್ ಅಪ್ಲಿಕೇಬಲ್ ಟು ಎನಿ ಪರ್ಸನ್ ಅಂಡರ್ 300A ಆರ್ಟಿಕಲಲ್ಲಿ ಬರುತ್ತೆ. 300A ಆರ್ಟಿಕಲ್, ಇದು ನಿಮ್ಗೆ ನೆನಪಿರಬೇಕು. ಮುಂಚೆ ರೈಟ್ ಟು ಪ್ರಾಪರ್ಟಿ ಅದು ಫಂಡಮೆಂಟಲ್ ರೈಟ್ಸ್ ಆಗಿತ್ತು, ಬಟ್ ಇವಾಗ ಇಟ್ ಈಸ್ ನಾಟ್ ಅ ಫಂಡಮೆಂಟಲ್ ರೈಟ್ಸ್, ಇಟ್ಸ್ ಅ ಲೀಗಲ್ ರೈಟ್ ಅಂಡರ್ ದ ಆರ್ಟಿಕಲ್ 300A. ಇದು ನಿಮಗೆ ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಫಾರ್ ಎಕ್ಸಾಂಪಲ್, ಇವಾಗ ಯಾಕೆ ಅದನ್ನು ತೆಗೆದ್ರು ಅಂದರೆ, ಮುಂಚೆ ನಮ್ಮದು ಪಾಕಿಸ್ತಾನದಿಂದ ಇಂಡಿಯಾಗೆ ಬಂದಿರೋರು ಅಲ್ಲಿ ಕೆಲವು ಪ್ರಾಪರ್ಟೀಸ್ಗೆ ಯಾರು ಅಂತಲೇ, ಓನರ್ ಯಾರು ಅಂತಲೇ ಗೊತ್ತಿರ್ತಿರಲಿಲ್ಲ. ಬೇರೆ ಯಾರ್ಯಾರೋ ಕ್ಲೈಮ್ ಮಾಡ್ತಿದ್ರು, ನಮ್ಮದು. ಹಾಗಾಗಿ ರೈಟ್ ಟು ಪ್ರಾಪರ್ಟಿನ ಫಂಡಮೆಂಟಲ್ ರೈಟ್ಸಿಂದ ತೆಗೆದು ಅದನ್ನು ಇದಕ್ಕೆ ಹಾಕಿದ್ದು. ಮತ್ತು ಭೂದಾನ ಮೂಮೆಂಟಲ್ಲೂ ಬಂತಲ್ಲ, ಅಲ್ಲೂ ಕೂಡ ಇಫ್ ಇಟ್ ಇಸ್ ಅ ರೈಟ್ ಟು ಪ್ರಾಪರ್ಟಿ ಏನಾದರೂ ಫಂಡಮೆಂಟಲ್ ರೈಟ್ಸ್ ಆಗಿದ್ರೆ, ಆ ಭೂದಾನ ಮೂಮೆಂಟ್ದು ಪರ್ಪಸ್ ವೇಸ್ಟ್ ಆಗ್ತಾ ಇತ್ತು. ಯಾಕಂತಂದರೆ ಫಾರ್ ಎಕ್ಸಾಂಪಲ್, ನನಗೊಂದು 300-400 ಎಕರೆ ಜಾಗ ಇದೆ ಅಂದ್ಕೊಳ್ಳಿ, ಅದರಲ್ಲಿ ಜೀತದಾಳುಗಳು ಒಂದು 250 ಎಕರೆನ ಉಳ್ತಾ ಇದ್ದಾರೆ, ಇನ್ನು 50 ಎಕರೆ ಮಾತ್ರ ನನ್ನ ಹೆಸರಲ್ಲಿದೆ. ಇಫ್ ಏನಾದರೂ ರೈಟ್ ಟು ಪ್ರಾಪರ್ಟಿ ಫಂಡಮೆಂಟಲ್ ರೈಟ್ಸ್ ಆಗಿದ್ರೆ ನಾನು ಡೈರೆಕ್ಟಾಗಿ ಕೋರ್ಟ್ಗೆ ಹೋಗ್ತಾ ಇದ್ದೆ. ಸೊ ನನ್ನಂಥವ್ರು ಎಷ್ಟು ಜನ ಇರ್ತಿದ್ರು, ಉಳುವವನೇ ಹೊಳದೊಡೆಯ ಅಂದಾಗ ಕೆಲವು ಜಮೀನ್ದಾರರು ಅವ್ರ ಪ್ರಾಪರ್ಟಿನ ಕಳ್ಕೊಂಡ್ರು. ಆ ಟೈಮಲ್ಲಿ ರೈಟ್ ಟು ಪ್ರಾಪರ್ಟಿ 300Aಗೆ ಬಂದಿರೋದ್ರಿಂದ ಇಲ್ಲಿ ಸ್ವಲ್ಪ 300Aಗೆ ಹಾಕೋದಕ್ಕೂ ಅದು ಒಂದು ರೀಸನ್. ಯಾಕಂತಂದರೆ ರೈಟ್ ಟು ಪ್ರಾಪರ್ಟಿ ಫಂಡಮೆಂಟಲ್ ರೈಟ್ಸ್ ಕೊಟ್ಟಾಗ ಒಬ್ಬ ವ್ಯಕ್ತಿದು ವಯಲೇಟ್ ಆದರೂ ಕೂಡ ಅದು ವಯಲೇಷನ್ನೇ.
ಸೊ ಈ ಥರ ಕಾನ್ಸೆಪ್ಟ್ ವೈಸ್ ನೀವು ತಿಳ್ಕೊಂಡಾಗ ಏನಾಗುತ್ತೆ ಅಂದರೆ ಯು ವಿಲ್ ರಿಮೆಂಬರ್ ದ ಥಿಂಗ್ಸ್. ದೆನ್ 2020 ಪ್ರಿಲಿಮ್ಸಲ್ಲಿ ಬಂದಿರೋದು, ವಿಚ್ ಆಫ್ ದ ಫಾಲೋವಿಂಗ್ ಕೆಟಗರೀಸ್ ಫಂಡಮೆಂಟಲ್ ರೈಟ್ಸ್ ಇನ್ಕಾರ್ಪೊರೇಟ್ ದ ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಅನ್ಟಚಬಿಲಿಟಿ. ಅನ್ಟಚಬಿಲಿಟಿ ಅಂದರೆ ಅಸ್ಪೃಶ್ಯತೆ, ಅಥವಾ ಯಾವುದಾದ್ರೂ ಒಂದು ಅಸ್ಪೃಶ್ಯತೆಯನ್ನು ಯಾವ ಕೆಟಗರಿ ಆಫ್ ದ ಫಂಡಮೆಂಟಲ್ ರೈಟ್ಸಿಗೆ ಹಾಕಿದ್ದಾರೆ. ಅಸ್ಪೃಶ್ಯತೆ ಅಂದರೆ ಆರ್ಟಿಕಲ್ 17 ಬರುತ್ತೆ. ಆರ್ಟಿಕಲ್ 17 ಯಾವ ಕೆಟಗರಿಯಲ್ಲಿ ಬರುತ್ತೆ? ರೈಟ್ ಅಗೇನ್ಸ್ಟ್ ದ ಎಕ್ಸ್ಪ್ಲಾಯ್ಟೇಷನ್. ಇದು ಯಾವ್ಯಾವ್ದು ಬರುತ್ತೆ? 23 ಆ್ಯಂಡ್ 24th ಆರ್ಟಿಕಲ್ ರೈಟ್ ಅಗೇನ್ಸ್ಟ್ ದ ಎಕ್ಸ್ಪ್ಲಾಯ್ಟೇಷನ್ ಬರುತ್ತೆ. ಅಂದರೆ ಚೈಲ್ಡ್ ಲೇಬರು ಮತ್ತು ಬಾಂಡೆಡ್ ಲೇಬರು ಎರಡು. ಮತ್ತು ರೈಟ್ ಟು ಫ್ರೀಡಮ್ ಆರ್ಟಿಕಲ್ 19 22 ತನಕ ರೈಟ್ ಟು ಫ್ರೀಡಮಲ್ಲಿ ಬರುತ್ತೆ. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸು, ಇದು ಆರ್ಟಿಕಲ್ 32 ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸು. ರೈಟ್ ಟು ಈಕ್ವಾಲಿಟಿ ಆರ್ಟಿಕಲ್ 14 ಆರ್ಟಿಕಲ್ 18 ರೈಟ್ ಟು ಈಕ್ವಾಲಿಟಿ ಬರುತ್ತೆ. ಅನ್ಟಚಬಿಲಿಟಿ ಯಾವ ಆರ್ಟಿಕಲ್ಲು? 17ನೇ ಆರ್ಟಿಕಲ್ಲು. 17ನೇ ಆರ್ಟಿಕಲ್ ಅಂದರೆ ಇಲ್ಲಿ ಯಾವ ಇದು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡುವಂಥದ್ದು ಯಾವ ಆರ್ಟಿಕಲ್ ಅಂಡರಲ್ಲಿ ಬರುತ್ತೆ? ರೈಟ್ ಟು ಈಕ್ವಾಲಿಟಿ. ಒಂದು ಸಬ್ಜೆಕ್ಟ್ಸ್ನ ಡೆಪ್ತಾಗಿ ಓದಿದರೆ ನೀವು ಇಲ್ಲಿ ನಿಮ್ಗೆ ಇದು ಗೊತ್ತಿಲ್ಲ ಅಂತಂದ್ರೂ ಕೂಡ ಯು ಕ್ಯಾನ್ ಹಿಂಗೆ ಡಿಕೋಡ್ ಮಾಡ್ಕೊಬಹುದು. ಅರ್ಥ ಆಗ್ತಿದೆಯಾ ನಿಮಗೆ? ಕೆಲವ್ರು ಹೇಳ್ತಾರೆ ಟ್ರಿಕ್ಸ್ ಇರುತ್ತೆ ನಿಮಗೆ, ಇದನ್ನ ಎಲಿಮಿನೇಟ್ ಮಾಡೋಕೆ ಗೊತ್ತಾಗುತ್ತೆ, ಅದು ಗೊತ್ತಾಗುತ್ತೆ, ಇದು ಗೊತ್ತಾಗುತ್ತೆ. ದಿಸ್ ಇಸ್ ದ ವೇ ಯು ಹ್ಯಾವ್ ಟು ಲರ್ನ್. ಡೆಪ್ತಾಗಿ ಒಂದು ಸಬ್ಜೆಕ್ಟ್ಸ್ನ ತಿಳ್ಕೊಂಡಾಗ ಈ ಥರ ಒಂದು ಡಿವೈಡ್ ಮಾಡ್ಕೊತೀರಾ. ನಿಮಗೆ ಕೆಲವ್ರಿಗೆ ಗೊತ್ತೇ ಇರಲ್ಲ ಓಕೆ ಯಾವ್ದು ಬರಬಹುದು ಅಂತ. ಬಟ್ ಈ ಥರ ಆರ್ಟಿಕಲ್ ಅನ್ಟಚಬಿಲಿಟಿ ಅಥವಾ ಅಸ್ಪೃಶ್ಯತೆ ನಿವಾರಣೆ ಆರ್ಟಿಕಲ್ ಬರೋದು 17ನೇದರಲ್ಲಿ. ರೈಟ್ ಟು ಈಕ್ವಾಲಿಟಿ 14ರಿಂದ 18ನೇ ಆರ್ಟಿಕಲ್ ಮಧ್ಯದಲ್ಲಿ ಬರುತ್ತೆ ಅಂದಾಗ ಈಸಿಯಾಗಿ ನೀವು ಮಾಡ್ಬೋದಲ್ವಾ? ಗೊತ್ತಾಗ್ತಿದೆ ಅಲ್ಲ? ಮತ್ತೆ ವಿಚ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸೇಫ್ ಗಾರ್ಡ್ ದಿ ರೈಟ್ ಟು ಮ್ಯಾರಿ. ಇದು ಹಾದಿಯಾ ಕೇಸ್ ಬರುತ್ತೆ. ಹಾದಿಯಾ ಕೇಸ್ ರೈಟ್ ಟು ಮ್ಯಾರಿ ದೇರ್ ಒನ್ಸ್ ಚಾಯ್ಸ್. ಈಗ ಫಾರ್ ಎಕ್ಸಾಂಪಲ್ ಇಫ್ ಐ ಲವ್ ಅ ಡಿಫ್ರೆಂಟ್ ಕಾಸ್ಟ್ ಆರ್ ಡಿಫ್ರೆಂಟ್ ರಿಲಿಜಿಯನ್ ಪರ್ಸನ್, ನಮಗೆ ಪ್ರೊಟೆಕ್ಷನ್ ಇರೋದಿಲ್ಲ. ತುಂಬ ಆನರ್ ಕಿಲ್ಲಿಂಗ್ಸು, ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ ಇನ್ನೂ ಆನರ್ ಕಿಲ್ಲಿಂಗ್ಸ್ ಎಲ್ಲ ಇದೆ, ಇವಂದೋ ಸೌತಲ್ಲೆಲ್ಲ ಕಮ್ಮಿ ಆಗಿದ್ರು. ಈ ಹಾದಿಯಾ ಅನ್ನೋ ಹುಡುಗಿ ಕೇರಳದಲ್ಲಿ ಇದು ಇಂಟರ್ ರಿಲಿಜಿಯನ್ ಮ್ಯಾರೇಜ್. ಆ ಟೈಮಲ್ಲಿ ಅವರು ದೇ ಆಸ್ಕ್ ದ ಪೊಲೀಸ್ ಪ್ರೊಟೆಕ್ಷನ್ ಟು ಸೇಫ್ ಗಾರ್ಡ್ ಅವರ್ ಮ್ಯಾರೇಜ್ ಅಂತ ಕೇಳ್ತಾರೆ. ಆಗ ಕೇರಳ ಗೌರ್ಮೆಂಟ್ ಕೊಡುತ್ತೆ ರೈಟ್ ಟು ಒನ್ ಪರ್ಸನ್ಸ್ ಚಾಯ್ಸು. ಅದು ನಮ್ಮದು ಆರ್ಟಿಕಲ್ 21 ಬರುತ್ತೆ. ಆರ್ಟಿಕಲ್ 21 ಇಟ್ಸ್ ಮೈ ಚಾಯ್ಸ್. ರೈಟ್ ಟು ಲೈಫ್ ಹೆಂಗೋ ಹಾಗೆ ಆರ್ಟಿಕಲ್ 21 ಅಂಡರಲ್ಲಿ ರೈಟ್ ಟು, ಇದು ಆ್ಯಕ್ಚುಲಿ ಇದು ಕಾಂಟ್ರವರ್ಸಿ ಆಗುತ್ತೆ ಆರ್ಟಿಕಲ್ 19ಗೆ ಸೇರಿಸೋದು ಆರ್ಟಿಕಲ್ 21ಗೆ ಸೇರಿಸೋದು ಅಂತ. ನೀವೊಂದ್ಸಲ ಇದನ್ನು ಚೆಕ್ ಮಾಡಿ ಇಂಟರ್ನೆಟ್ಟಲ್ಲಿ ಇದಕ್ಕೆ ಆನ್ಸರ್ ಮಾಡಬೇಕು. ರೈಟ್ ಟು ಮ್ಯಾರಿ ಆರ್ಟಿಕಲ್ ಯಾವುದ್ರಲ್ಲಿ ಬರುತ್ತೆ ಅಂತ. ರೈಟ್ ಟು ಮ್ಯಾರಿ, ಯಾಕೆಂದರೆ UPSC ಗೇವ್ ದ ಆನ್ಸರ್ ಆಸ್ 21 ಆರ್ಟಿಕಲ್ ಅಂತ. ಬಟ್ ಸಮ್ ಇದು ಏನು ನ್ಯೂಸ್ ಆರ್ಟಿಕಲಲ್ಲಿ 19 ಅಂತ ಇದೆ. ಸೊ ಬಟ್ ಕನ್ಸಿಡರ್ ಮಾಡಬೇಕಾಗಿರೋದು ನಾವು 21, ಯಾಕೆಂದರೆ UPSC ಕೀ ಈಸ್ ದ ಮೇನ್ ಥಿಂಗ್. ಹಾಗಾಗಿ ಇದು ಹಾದಿಯಾ ಕೇಸಲ್ಲಿ ಬರುತ್ತೆ. ಸೊ ಮತ್ತೆ ರೈಟ್ ಟು ವೋಟ್ ಟು ಬಿ ಎಲೆಕ್ಟೆಡ್ ಇನ್ ಇಂಡಿಯಾ. ರೈಟ್ ಟು ವೋಟ್ ಆರ್ಟಿಕಲ್ ನಂಬರ್ ಯಾವುದು? ರೈಟ್ ಟು ವೋಟ್ದು 320 ಹೇಳಿ. 320 ರೈಟ್ ಟು ವೋಟ್ ಆರ್ಟಿಕಲ್. ಐ ವಾಂಟ್ ಎವ್ರಿಬಡಿ ಟು ಆನ್ಸರ್ ರೈಟ್ ಟು ವೋಟ್. ಫಂಡಮೆಂಟಲ್ ರೈಟ್ಸಾ? 300 ಮೇಲೆ ಹೋಗಿದೆ ಅಂದರೆ ಬರೋದಿಲ್ಲ. ನ್ಯಾಚುರಲ್ ರೈಟ್ಸಾ? ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗುತ್ತೆ. ಆರ್ಟಿಕಲ್ 320 ಮುಂದಕ್ಕೆ ನೀವು ಫಿಲ್ ಮಾಡಬೇಕು. ಮತ್ತು ಎಲೆಕ್ಷನ್ ಕಮಿಷನ್ದು ಇದು ಹಾಕಕ್ಕೆ ಹೋಗ್ಬೇಡಿ. ಎಲೆಕ್ಷನ್ ಕಮಿಷನ್ದು ಆರ್ಟಿಕಲ್ ಹಾಕಕ್ಕೆ ಹೋಗ್ಬೇಡಿ. ಐ ವಾಂಟ್ ಆರ್ಟಿಕಲ್ ರೈಟ್ ಟು ವೋಟ್ಗೆ ಯಾವ ಆರ್ಟಿಕಲ್ ಇದೆ ಅಂತ ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್ಸಲ್ಲಿ ಬರುತ್ತೆ. ಸೊ ಹಾಗಾಗಿ ಐ ವಾಂಟ್ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಇದಕ್ಕೆ ಆನ್ಸರ್ ಮಾಡಿ. ನಾನು ಯಾಕೆ ನಿಮ್ಮ ಹತ್ರ ವರ್ಕ್ ಮಾಡಿಸ್ತೀನಿ ಅಂದರೆ ಅಟ್ಲೀಸ್ಟ್ ಈ ಟೈಮಿಗಾದ್ರೂ ಯು ವಿಲ್ ಗೋ ಆ್ಯಂಡ್ ಚೆಕ್ ಯುವರ್ ಕಾನ್ಸ್ಟಿಟ್ಯೂಷನಲ್ ಬುಕ್, ಅಥವಾ PM ಬಕ್ಷಿ ಅಥವಾ ನಿಮ್ಮದು ಲಕ್ಷ್ಮೀಕಾಂತ್ ಇದ್ದರೆ ಅದು ಅವನ್ನೆಲ್ಲ ಒಂದ್ಸಲ ನೋಡ್ತೀರಾ. ಓಕೆ ಏನು ಇದು ಅಂದ್ಬಿಟ್ಟು. ಸೊ then which of the following envisages the right against the exploitation of the constitution? I said that article 23rd and 24 ಅಗೇನ್ಸ್ಟ್ ದ ಎಕ್ಸ್ಪ್ಲಾಯ್ಟೇಷನ್ ಹಕ್ಕುಗಳ ಬಗ್ಗೆ ಮಾತಾಡುತ್ತೆ ಅಂತ. ಅದು ಯಾವ್ಯಾವುದು ಅಂತಲೂ ಹೇಳಿದೆ. ಬಾಂಡೆಡ್ ಲೇಬರ್ ಆ್ಯಂಡ್ ಚೈಲ್ಡ್ ಲೇಬರ್ ಅಂದ್ಬಿಟ್ಟು ಇಲ್ಲಿ ನೋಡೋಣ. ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ವುಮನ್ ಇನ್ ಫೋರ್ಸ್ಡ್ ಲೇಬರ್ ಅಂದರೆ ಬಾಂಡೆಡ್ ಲೇಬರ್ ಮತ್ತು ಪ್ರೊಹಿಬಿಷನ್ ಆಫ್ ದಿ ಟ್ರಾಫಿಕ್, ಇದು ಕರೆಕ್ಟು. ಅಬೋಲಿಷನ್ ಆಫ್ ಅನ್ಟಚಬಿಲಿಟಿ ನಾನು ಅವಾಗ ಎಷ್ಟು ಹೇಳಿದೆ ನಿಮಗೆ ಆರ್ಟಿಕಲ್ಲು ನೆನಪಿರುತ್ತೆ ಅಲ್ವಾ? ಆರ್ಟಿಕಲ್ 17 ಅಂತ ಹೇಳಿದೆ. ಇದನ್ನ ಎಲಿಮಿನೇಟ್ ಮಾಡಿಬಿಡಿ. ಪ್ರೊಟೆಕ್ಷನ್ ಆಫ್ ದಿ ಇಂಟ್ರೆಸ್ಟ್ ಆಫ್ ಮೈನಾರಿಟಿ, ಇದು ಒಂದು ನಮ್ಗೆ ಮುಂಚೆ ಒಂದು ಆಪ್ಷನ್ ಬಂದಿತ್ತು. ಎಷ್ಟದು? 29ನೇ ಆರ್ಟಿಕಲ್. ಸೊ ಇದನ್ನು ರಿಮೂವ್ ಮಾಡಿದರೆ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ಸ್ ಇನ್ ದ ಫ್ಯಾಕ್ಟ್ರೀಸ್ ಆ್ಯಂಡ್ ಮೈನ್ಸ್. ಸೊ 1 and 4 ನಮಗೆ ಕರೆಕ್ಟ್ ಆದ ಉತ್ತರ. ಸೊ C is the correct answer. Then comes right to education,
ರೈಟ್ ಟು ಆಕ್ಸೆಸ್ ಆಫ್ ಪಬ್ಲಿಕ್ ಸರ್ವಿಸ್, ರೈಟ್ ಟು ಫುಡ್. ಯೂನಿವರ್ಸಲ್ ಯಾವುದನ್ನ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್, ಮಾನವ ಹಕ್ಕುಗಳು ಅಂತ ಹೇಳಿ, ಮಾನವ ಹಕ್ಕುಗಳು ಅಂತ ಹೇಳಿ ಏನನ್ನ ಯೂನಿವರ್ಸಲ್ ಡಿಕ್ಲರೇಷನ್ ಮಾಡಿದೆ ಅಂಡರ್ ದ ಹ್ಯೂಮನ್ ರೈಟ್ಸ್ ಅಂತಂದರೆ ರೈಟ್ ಟು ಎಜುಕೇಷನ್, ಪ್ರತಿಯೊಬ್ಬ ಮನುಷ್ಯನಿಗೂ ಶಿಕ್ಷಣ ತುಂಬ ಇಂಪಾರ್ಟೆಂಟು. ಸೊ ಇದನ್ನ ಸೇರಿಸಿದ್ದಾರೆ. ರೈಟ್ ಈಕ್ವಲ್ ಪಬ್ಲಿಕ್ ಸರ್ವಿಸ್, ಹೌದು ನಾವು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪಬ್ಲಿಕ್ ಸರ್ವಿಸ್ನ ಆಕ್ಸೆಸ್ ಮಾಡಲೇಬೇಕು. ಮತ್ತು ಆಹಾರದ ಹಕ್ಕು, ಮನುಷ್ಯನಿಗೆ ಒಳ್ಳೆಯ ಆಹಾರ, ಗುಣಮಟ್ಟದ ಆಹಾರ ಮತ್ತು ನ್ಯೂಟ್ರಿಷನ್ ಇರುವಂಥ ಫುಡ್ಡು ತುಂಬ ನೆಸೆಸರಿ ಇದೆ. ಸೊ ಹಾಗಾಗಿ ಅದು ಕೂಡ ತುಂಬ ಇಂಪಾರ್ಟೆಂಟು. ಈ ಎಲ್ಲವುಗಳನ್ನೂ ಕೂಡ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಮಾಡಿದೆ. ಇದಾದಮೇಲೆ ನೆಕ್ಸ್ಟು ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಏನು, ಆರ್ಟಿಕಲ್ 14, 15, 16, 17. ನೋಡಿ ಮುಂಚೆ ಹೆಂಗೆ ಕ್ವಶನ್ಸ್ ಕೇಳ್ತಿದ್ರು ಅಂದ್ಬಿಟ್ಟು ಈಗ ನಿಮ್ಗೆ ಡೈರೆಕ್ಟಾಗಿ ಈ ಕ್ವಶನ್ ತೆಗೆದಾಕ್ಬೋದು. 17 ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. 17 ಅಸ್ಪೃಶ್ಯತೆಯ ವಿರುದ್ಧ ಮಾತಾಡುತ್ತೆ, ಅನ್ಟಚಬಿಲಿಟಿ, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ಮತ್ತು ಆರ್ಟಿಕಲ್ 16 ಏನು ಹೇಳುತ್ತೆ, ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಇಲ್ಲಿ ಅಪಾರ್ಚುನಿಟಿ ಆಫ್ ದ ಸಿಟಿಜನ್ಸ್ ಫಾರ್ ಎಂಪ್ಲಾಯ್ಮೆಂಟ್. ಇವೆರಡು ಗೊತ್ತಿದ್ರು. ಸಿಗೆ 4, ಡಿಗೆ 3, ಇಲ್ಲೇ ಬಂತಲ್ಲ ಆನ್ಸರು. ಸಿಗೆ 4, ಡಿಗೆ 3. ಹಿಂಗೆ ನಿಮ್ಗೆ ಎರಡು ಗೊತ್ತಿದ್ರೂ ಕೂಡ ಆನ್ಸರ್ ಮಾಡ್ಬೋದು. ಬಟ್ ಫಂಡಮೆಂಟಲ್ ರೈಟ್ಸ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಆರ್ಟಿಕಲ್ 15 ಏನು ಹೇಳುತ್ತೆ, ಅಗೇನ್ಸ್ಟ್ ದ ಡಿಸ್ಕ್ರಿಮಿನೇಷನ್ ಇನ್ ದ ಗ್ರೌಂಡ್ಸ್ ಆಫ್ ರಿಲಿಜಿಯನ್, ರೇಸ್, ಕಾಸ್ಟ್, ಸೆಕ್ಸ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್ ಆರ್ ಎನಿ ಒನ್ ಆಫ್ ದೆಮ್. 14 ಏನು ಹೇಳುತ್ತೆ, ರೈಟ್ ಟು ಈಕ್ವಾಲಿಟಿ ಆರ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದಿ ಲಾ, ಅಂದರೆ ಯಾವುದೇ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ 15 ಹೇಳುತ್ತೆ. ಎಲ್ಲರೂ ಕೂಡ ಈಕ್ವಲು, ಲಾದ ಮುಂದೆ ಎಲ್ಲರೂ ಈಕ್ವಲ್ ಅಂತ 14 ಹೇಳುತ್ತೆ. ಎಲ್ರಿಗೂ ಕೂಡ ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ ಅಪಾರ್ಚುನಿಟಿ ಇದೆ ಅಂತ 16 ಹೇಳುತ್ತೆ. ಅಸ್ಪೃಶ್ಯತೆಯನ್ನು ನಿವಾರಿಸಿ ಅಂತ 17 ಆರ್ಟಿಕಲ್ ಹೇಳುತ್ತೆ. ದೆನ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೈಟ್ ಟು ಈಕ್ವಾಲಿಟಿ ಗ್ರಾಂಟೆಡ್ ದ 5 ಆರ್ಟಿಕಲ್. ನಾವು ಇದನ್ನು ನೋಡಿದ್ವಿ. ನೋಡಿ 2002 ಅಲ್ಲಿ ಈ ಥರ ಕ್ವಶನ್ ಕೇಳ್ತಿದ್ರು UPSC. ರೈಟ್ ಟು ಈಕ್ವಾಲಿಟಿ ಅಂದರೆ ಸಮಾನತೆಯ ಹಕ್ಕು. ಸಮಾನತೆಯ ಹಕ್ಕು ನಾನು ಎಷ್ಟು ಹೇಳಿದೆ, ಸಮಾನತೆಯ ಹಕ್ಕು ಆರ್ಟಿಕಲ್ 14ರಿಂದ 18. ಹುಡುಕಿ ಇವಾಗ ಆರ್ಟಿಕಲ್ 14ರಿಂದ 18 ಎಲ್ಲಿದೆ, ಇಲ್ಲಿದೆ. ಇವೆಲ್ಲ ಅಲ್ಲ, ಇವ್ಯಾವುದು ಅಲ್ಲ. ಸೊ ಇಷ್ಟು ನಮಗೆ ಇವರು 13ರಿಂದ 17 ಅಂತ ಕೊಟ್ಟಿದ್ದಾರೆ. ಯಾಕೆ ಗೊತ್ತಾ, ಕೆಲವು ಸಲ ನಾವು ಸಮಾನತೆ ಹಕ್ಕು 5 ಅಂತ ನೆನ್ಪಿಟ್ಕೊತೀವಿ. ಅವಾಗ ಕನ್ಫ್ಯೂಸ್ ಆಗಿಬಿಡುತ್ತಲ್ಲ. ಈಗ 17ರಿಂದ ಓಕೆ ಇದು ಇರ್ಬೋದಾ ಅಂತ. ಹಾಗಾಗಿ ಅಟ್ಲೀಸ್ಟ್ ಅಪ್ ಟು 51 ನೀವು ಎಲ್ಲವನ್ನು ಸ್ವಲ್ಪ ಬೈಹರ್ಟ್ ಮಾಡ್ಕೊಳಕ್ಕೆ ಹೋಗಿ. ನಂಗೆ ಗೊತ್ತು ಬಿಗಿನಿಂಗಲ್ಲಿ ಕಷ್ಟ ಆಗುತ್ತೆ ಅಂತ, ಬಟ್ ಒಂದು 4-5 ಸಲ ಓದಿ, ಕಂಟಿನ್ಯೂಸ್ ಆಗಿ ಓದಿ. ಗೊತ್ತಾಗಿಲ್ಲ ಅಂತಂದರೆ ಮ್ಯಾಮ್ ಸ್ಮಿತಿಯಲ್ಲಿ ನಾನು ವೀಕೆಂಡು ಇದನ್ನು ತೊಗೊಳ್ತೀನಿ ಆ ಸೆಷನ್ನು, ಅವಾಗ ಕೇಳಿ. ಐ ವಿಲ್ ಟೆಲ್ ಹೌ ಟು ರಿಕಾಲ್, ಹೌ ಟು ರಿಮೆಂಬರ್, ಹೌ ಟು ರೀಡ್ ಅಂತ ಹೇಳ್ತಾನೆ ಇರ್ತೀನಿ. ಬಟ್ ಸ್ಟಿಲ್ ಪರ್ಸ್ನಲ್ ಆಗು ಹೇಳೋಕ್ಕೂ ನನಗೇನು ತೊಂದರೆ ಇಲ್ಲ. ಕನ್ಸಿಡರ್ ದ ಪೇರ್. ಇಲ್ಲಿ ನೋಡಿ, ಸಪರೇಷನ್ ಆಫ್ ಜುಡಿಷಿಯರ್ ಆ್ಯಂಡ್ ಪಬ್ಲಿಕ್ ಸರ್ವಿಸ್. ಜುಡಿಷಿಯರ್ ಮತ್ತು ಎಕ್ಸಿಕ್ಯೂಟಿವ್ನ ಸಪ್ರೇಟ್ ಮಾಡುವಂಥ ಆರ್ಟಿಕಲ್ 50. ಆರ್ಟಿಕಲ್ 50 ಯಾವುದದು, DPSP. ಕರೆಕ್ಟ್, DPSPನೇ ಅಲ್ವಾ. ವ್ಯಾಲ್ಯೂವಿಂಗ್, ಪ್ರಿಸರ್ವಿಂಗ್ ರಿಚ್ ಹೆರಿಟೇಜ್ ಆಫ್ ಕಂಪೋಸಿಟ್, ಫಂಡಮೆಂಟಲ್ ಡ್ಯೂಟೀಸ್. ಕರೆಕ್ಟ್. ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ ಬಿಫೋರ್ ಫಂಡಮೆಂಟಲ್ ರೈಟ್ಸ್. ಅಂದರೆ ನಾವು ಇದೆಲ್ಲ ಓದಿರುವಂಥದ್ದೇ. ಜುಡಿಷಿಯರ್, ಎಕ್ಸಿಕ್ಯೂಟಿವ್ ಯಾವುದು DPSPಯಲ್ಲಿ, ಅಲ್ಲಿ ಶಾಸಕಾಂಗ ಮತ್ತು ನ್ಯಾಯಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಸಪ್ರೇಟ್ ಮಾಡಬೇಕಂತ ಆರ್ಟಿಕಲ್ 50ರಲ್ಲಿ ಹೇಳಿದ್ದಾರೆ. ಅದು ನಮಗೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರುತ್ತದೆ. ಮತ್ತು ನಮ್ಮದು ರಿಚ್ ಹೆರಿಟೇಜ್ನ ಪ್ರಿಸರ್ವ್ ಮಾಡಬೇಕು ಮತ್ತು ವ್ಯಾಲ್ಯೂ ಮಾಡಬೇಕಂತ ಫಂಡಮೆಂಟಲ್ ಡ್ಯೂಟೀಸ್ ಹೇಳುತ್ತೆ, ಮೂಲಭೂತ ಕರ್ತವ್ಯಗಳಲ್ಲಿ. ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಬಿಲೋ 14 ಏಜಲ್ಲಿ ಅದು ಮೂಲಭೂತ ಹಕ್ಕುಗಳು. ಸೊ ಆಲ್ ಆಫ್ ದಿ ಅಬೋ ಕರೆಕ್ಟ್ ಆನ್ಸರ್. ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಯಾವುದು, ಕಾನ್ಸಂಟ್ರೇಷನ್ ಆಫ್ ಆರ್ಟಿಕಲ್ 39 ಹೇಳುತ್ತೆ. ಆರ್ಟಿಕಲ್ 39 ಯಾವ್ದು ಬರುತ್ತೆ, DPSP. ನೋಡಿ ಹಿಂಗೆ ಆರ್ಟಿಕಲ್ ನಂಬರ್ ಗೊತ್ತಿದ್ರೂ ನಮಗೆ ಯಾವುದು ಅಂತ ಗೊತ್ತಾಗ್ಬೋದು. ಸಡನ್ನಾಗಿ ಅಲ್ಲಿ ನಮಗೆ ಗೊತ್ತಾಗಲ್ಲ, ಅಯ್ಯೋ ಏನಿರ್ಬೋದು ಅಂತ. ಎಕ್ಸಾಮ್ ಟೆನ್ಷನಲ್ಲಿ ನಾನು ಹೇಳ್ತೀನಿ ಕೇಳಿ, ಎಕ್ಸಾಮ್ ಟೆನ್ಷನ್ ನನ್ನ ಫ್ರೆಂಡ್ ಇದನ್ನು ತಪ್ಪು ಹಾಕಿ ಬಂದಿದ್ಲು 21ನಲ್ಲಿ. ಐ ಸ್ಟಿಲ್ ರಿಮೆಂಬರ್. ಅದಕ್ಕೆ ನಾನು ಹೇಳ್ತಿದ್ದೀನಿ, ಆ ಆರ್ಟಿಕಲ್ ಗೊತ್ತಿದ್ರೆ ನಮ್ಮದಲ್ಲಿ ಆರಾಮಾಗಿ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಯಾಕೆಂದರೆ ರೈಟ್ ಟು ಆರ್ಟಿಕಲ್ ನಮಗೆ ಗೊತ್ತಿದೆ. ರೈಟ್ ಟು ಈಕ್ವಾಲಿಟಿ 18 ತನಕ, ರೈಟ್ ಟು ಫ್ರೀಡಮ್ 19 to 20. ಕಾನ್ಸೆಪ್ಟ್ ಆಫ್ ವೆಲ್ಫೇರಲ್ಲೂ ಕೂಡ ಅದೇ DPSPನೇ ಅಲ್ವಾ. ಬಟ್ ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಅನ್ನೋದು ಕಾನ್ಸೆಪ್ಟು DPSP ಅಂಡರಲ್ಲಿ ಬರುತ್ತೆ. ಸೊ ಹಾಗಾಗಿ ಆನ್ಸರ್ DPSP. ವಿಚ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಕ್ಲೇರ್ಸ್ ದ ವೆಲ್ಫೇರ್ ಸ್ಟೇಟ್. ನೋಡಿ ಮತ್ತೆ 2020 ಸೇಮು ಡಿಫ್ರೆಂಟ್ ಇದರಲ್ಲಿ ಕೇಳಿದ್ದಾರೆ. ನಾನು ಯಾಕೆ ನಿಮಗೆ UPSC PYQ ಮಾಡ್ತಿದ್ದೀನಿ ಅಂದರೆ, ಇದೇ ಕ್ವಶನ್ನ ಎತ್ಬಿಟ್ಟು ಗ್ರೂಪ್ ಸಿಯಲ್ಲಿ PSIಯಲ್ಲಿ ಡೈರೆಕ್ಟಾಗಿ ಹಾಕ್ತಾರೆ. ಟ್ರಸ್ಟ್ ಮೀ ಇನ್ ದಿಸ್. ಇದಕ್ಕೂ ಆನ್ಸರ್ DPSP. ನೆಕ್ಸ್ಟ್ ಇಲ್ಲಿ ಆರ್ಟಿಕಲ್ DPSP ಪಾರ್ಟ್ 4 ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಆಫ್ ದಿ ಫಾಲೋವಿಂಗ್.
ಪಾರ್ಟ್ 4 ಅಂದರೆ ಯಾವ್ದು ಬರುತ್ತೆ ನಿಮಗೆ ಗೊತ್ತಿದೆ. ಪಾರ್ಟ್ 3 ಫಂಡಮೆಂಟಲ್ ರೈಟ್ಸು, ಪಾರ್ಟ್ 4 DPSP. ಪಾರ್ಟ್ 4 DPSP ದೇ ಆರ್ ಎನ್ಫೋರ್ಸಬಲ್ ಬೈ ಲಾನಾ? ಇಲ್ಲ, ನಾನು ಹೇಳಿದ್ದೀನಿ ಅವನ್ನ ಲಾ ಕೋರ್ಟಲ್ಲಿ ಎನ್ಫೋರ್ಸ್ ಮಾಡೋಕ್ಕಾಗಲ್ಲ, ಬಟ್ ಬೈ ಲಾ ವಿ ಕ್ಯಾನ್ ಎನ್ಫೋರ್ಸ್ ಅಂದ್ಬಿಟ್ಟು. ಸೊ ಫಸ್ಟ್ ಹೋದರೆ ನಿಮಗೆ ಇದರ್ 2 or 3. ಸೊ ದೇ ಆರ್ ನಾಟ್ ಎನ್ಫೋರ್ಸಬಲ್ ಬೈ ಎನಿ ಕೋರ್ಟ್. ಕರೆಕ್ಟ್ ಇದೆ. ದ ಪ್ರಿನ್ಸಿಪಲ್ ಲೆಡ್ ಡೌನ್ ದಿಸ್ ಪಾರ್ಟ್ ಇನ್ಫ್ಲುಯೆನ್ಸ್ ಮೇಕಿಂಗ್ ದ ಲಾ. ಕರೆಕ್ಟ್. ನಮಗೆ DPSP ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು. ಅಂದರೆ ಯಾವುದಾದ್ರೂ ಒಂದು ಸ್ಟೇಟು ಒಂದು ಪರ್ಟಿಕ್ಯುಲರ್ ಇದನ್ನ ಮಾಡುವಾಗ ಕೊಡಬೇಕಾಗಿದ್ದಂತಹದ್ದು. ಇದು ತುಂಬ ಇಂಪಾರ್ಟೆಂಟು. ವಿಚ್ ಆಫ್ ದ ಫಾಲೋವಿಂಗ್ DPSP? 42nd ಅಮೆಂಡ್ಮೆಂಟು. ಇದು ನೋಡಿ ಎಷ್ಟು ಕಷ್ಟದಿದು. 42nd ಅಮೆಂಡ್ಮೆಂಟಲ್ಲಿ ಈಗ ಈಕ್ವಲ್ ಪೇ ಫಾರ್ ಈಕ್ವಲ್ ಬೋತ್ ವುಮೆನ್ ಆ್ಯಂಡ್, ಇದು ಮುಂಚೆನೇ ಇತ್ತು. ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್ ಎಷ್ಟರಲ್ಲಿ ಬರುತ್ತೆ ಇದು? ಆರ್ಟಿಕಲ್ 43A. ಹಿಂಗೆ ನಿಮಗೆ ಇದು ಮಾಡಿದಾಗ ರೈಟ್ ಟು ವರ್ಕ್ ಆರ್ಟಿಕಲ್ 43, ಲಿವಿಂಗ್ ವೇಜು ಇವೆಲ್ಲ 43 ಆರ್ಟಿಕಲಲ್ಲೇ ಬರುತ್ತೆ. ಬಟ್ 43A ಏನು ಆ್ಯಡ್ ಮಾಡಿರೋದ್ರಿಂದ ತಾನೇ ಎ ಅಂತ ಬರುತ್ತೆ. ಹಾಗಾಗಿ ವರ್ಕರ್ಸು ಮತ್ತು ಮ್ಯಾನೇಜ್ಮೆಂಟ್ಗೆ, ಅಂದರೆ ವರ್ಕರ್ಸು ಮ್ಯಾನೇಜ್ಮೆಂಟ್ ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡುವಂತಹ ಒಂದು ಇದನ್ನ ಕೊಟ್ಟಿದ್ದೆ 42nd ಅಮೆಂಡ್ಮೆಂಟಲ್ಲಿ. ಸೊ ಇಷ್ಟು ನಾವು ಈಗ ಆರ್ಟಿಕಲ್ ನಂಬರ್ಸ್ ಗೊತ್ತಿದ್ದಾಗ ಎ ಅಂತ ಬಂತು ಅಂದರೆ ಓಕೆ, ಇದು ಮೋಸ್ಟ್ಲಿ ಅದರ ಅಮೆಂಡ್ಮೆಂಟಲ್ಲಿ ಆ್ಯಡ್ ಆಗಿರುತ್ತೆ. ಈ ಥರನಾದರೂ ನಾವು ಒಂದು ಟ್ರಿಕ್ನ ಯೂಸ್ ಮಾಡ್ಕೊಬೇಕು. ನಂಗೆ ಗೊತ್ತು ನಿಮಗೆ ನೋಡಿದ ತಕ್ಷಣವೇ ಏನು ಈಸಿಯಾಗಿ ಬರೋದಿಲ್ಲ ಅಂತ, ಬಟ್ ಸ್ಟಿಲ್ ವರ್ಕ್ ಮಾಡಿ, ಡೆಫಿನೆಟ್ಲಿ ಯು ವಿಲ್ ಮೇಕ್ ಇಟ್. ವಿಚ್ ವಿತ್ ರೆಫರೆನ್ಸ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ DPSP ಕನ್ಸ್ಟ್ರಕ್ಟ್ ಲಿಮಿಟೇಷನ್. ಏನರ ಮೇಲೆ ಲಿಮಿಟೇಷನ್ ಮಾಡುತ್ತೆ DPSP? ಯಾವುದ್ರ ಮೇಲೂ ಲಿಮಿಟೇಷನ್ DPSP ಮಾಡೋಕ್ಕಾಗಲ್ಲ. ಯಾಕಂತಂದರೆ DPSC ಕೇವಲ ತತ್ವಗಳನ್ನ ಕೊಡಬಹುದು, ಬಟ್ ಅವರು ಕಾರ್ಯಾಂಗನ ಆಗಲಿ ಅಥವಾ ಶಾಸಕಾಂಗ ಆಗಲಿ ಯಾವುದಕ್ಕೂ ಕೂಡ ಅವರು ಫಂಕ್ಷನ್ನಿಗೆ ಇವರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಲಿಮಿಟೇಷನ್ಸ್ ಅಂತ ಕೇಳಿದ್ದಾರೆ. ದೇ ಕ್ಯಾನ್ ಗಿವ್ ಗೈಡೆನ್ಸ್ ಬಟ್ ದೇ ಕಾಂಟ್ ಲಿಮಿಟ್. ದೇ ಕ್ಯಾನ್ ಗಿವ್ ದ ಗೈಡೆನ್ಸ್ ಬಟ್ ದೇ ಕಾಂಟ್ ಲಿಮಿಟ್. ಸೊ both 1 and 2 is the answer. Then international promotion of international peace and security. Promotion of international peace and security ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ? ಆರ್ಟಿಕಲ್ 51. ಆರ್ಟಿಕಲ್ 51 ಪ್ರಿಯಾಂಬಲ್ ಅಲ್ಲಿ ಬರುತ್ತಾ? ಇಲ್ಲ. ಫಂಡಮೆಂಟಲ್ ಡ್ಯೂಟೀಸ್ 51A 9th ಶೆಡ್ಯೂಲಲ್ಲೂ ಬರಲ್ಲ. ಹಾಗಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ನೋಡಿದ್ರಾ, ಒಂದು ನಾನೀಗ ಆರ್ಟಿಕಲ್ದು ನಾಲೆಡ್ಜ್ ಇರೋದ್ರಿಂದ ಹೆಂಗೆ ನಾನು ಆನ್ಸರ್ ಮಾಡ್ತೀನಿ. ಟ್ರಸ್ಟ್ ಮೀ, ನಾನು ಯಾವುದನ್ನು ಆನ್ಸರ್ ನೋಡಿರಲಿಲ್ಲ. ಎಲ್ಲನೂ ನಿಮಗೆ ಈಗ ಡೈರೆಕ್ಟಾಗೇ ಮಾಡ್ತಾ ಇರುವಂಥದ್ದು. ಈಗ ನನಗೆ ಹಿಂಗೆ ಮಾಡ್ಬೋದು ಅಂತಂದರೆ ಡೆಫಿನೆಟ್ಲಿ ನೀವು ಮಾಡ್ಬೋದು. ಐ ನೋ ದಟ್ ಫಸ್ಟ್ ಟೈಮು ಸೆಕೆಂಡ್ ಟೈಮ್ ಓದೋರಿಗೆ ಇಷ್ಟೆಲ್ಲ ಆರ್ಟಿಕಲ್ಸ್ನ ನೆನ್ಪಿಟ್ಕೊಳ್ಳೋಕೆ ಆಗೋದಿಲ್ಲ. ಬಟ್ ರಿಪೀಟೆಡ್ ರಿವಿಷನ್ ಕ್ಯಾನ್ ಹೆಲ್ಪ್ ಟು ರಿಮೆಂಬರ್. ಏನಿಲ್ಲ ಅಂದ್ರೂ 200 ಆರ್ಟಿಕಲ್ನ ನೆನ್ಪಿಟ್ಕೊಬೋದು. ಅವಾಗ ನೀವು ಹೇಳ್ತೀರಾ, ಹೌದಲ್ವಾ ಮ್ಯಾಮ್ ಹೇಳಿದ್ದು ಕರೆಕ್ಟು, ನಮಗೂ ನೆನಪಿರುತ್ತೆ ಅಂತ. ಆ್ಯಂಡ್ 2 to 3 ಕ್ವಶನ್ಸು ಈ 50 ಆರ್ಟಿಕಲಲ್ಲೇ ಬರುತ್ತೆ. ನನ್ನ ಮಾತನ್ನ ನಂಬಿ. ಅಂದರೆ 6 ಮಾರ್ಕ್ಸ್ ನಿಮಗೆ. ಆ್ಯಂಡ್ ಇದರಲ್ಲಿ ಆ್ಯಡ್ ಮಾಡಿದರೆ, ಎಸ್ಸೆಯಲ್ಲಿ ಆ್ಯಡ್ ಮಾಡಿದರೆ +1 ಮಾರ್ಕ್ಸು. ಏನಿಲ್ಲ ಅಂದ್ರೂ 7 ಮಾರ್ಕ್ಸ್ ಯಾರು ಕೊಡ್ತಾರೆ ಅಲ್ವಾ? ಸೊ ಇವತ್ತಿಗೆ ಸಾಕು. ನಾಳೆ ಸಿಗೋಣ. ಸಿ ಯು. ಅಂದರೆ ಅಲ್ಲಿ ತನಕ ಚೆನ್ನಾಗಿ ಓದ್ಕೊಳ್ಳಿ. ಗ್ರೂಪ್ ಸಿಗೆ ಯಾರ್ಯಾರು ಓದ್ತಿದ್ದೀರಾ ಅವ್ರು ಸ್ವಲ್ಪ ಜಾಸ್ತಿ ರಿವೈಸ್ ಮಾಡಿ. ದಟ್ಸ್ ಆಲ್ ಫಾರ್ ದ ಡೇ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.